ಗಿರೀಶ್ GM ಬೆಂಗಳೂರಿನಿಂದ ಅವರ ಹುಟ್ಟಿದ ಸಮಯ 10:24 ಬೆಳಗ್ಗೆ, ಹುಟ್ಟಿದ ದಿನಾಂಕ ಮಾರ್ಚ್ 1, 2003. ನನ್ನ ಕೆಲಸದ ಬಗ್ಗೆ ಹೇಳಿ ಅಂತ ಒಂದೇ ಒಂದು ಶಬ್ದದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ದಶ, ಸ್ವಲ್ಪ ವಿರಾಮ ಕಾಲದಲ್ಲಿ ಇದ್ದೀರಾ. 25/9/2027. ಇನ್ನೊಮ್ಮೆ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. 25ನೇ ತಾರೀಕು ಸೆಪ್ಟೆಂಬರ್ ತಿಂಗಳ 2027ಕ್ಕೆ ರಾಹು ಮಹಾರ್ದಶ ವಿರಾಮವಾಗಿ ನಂತರ ಗುರುದಶೆ ಪ್ರಾರಂಭ ಆಗುತ್ತೆ. ಈ ರಾಹು ದಶೆಯಲ್ಲಿ ಈಗ ನಡೀತಾ ಇರುವಂಥದ್ದು ನಿಮಗೆ ರವಿ ಭುಕ್ತಿ, ನಂತರ ಚಂದ್ರ ಭುಕ್ತಿ. ಈ ಎರಡು ಸಮಯಗಳು ನೀವು ಏನೇ ಪ್ರಯತ್ನ ಮಾಡಿದರೂ ನಿಮಗೆ ನಿಮ್ಮ ಯೋಗ್ಯತೆಗೆ ಸರಿಯಾದ ಪ್ರತಿಫಲ ಸಿಗುತ್ತೆ ಅಂತ ನಾನು ಹೇಳುವುದಿಲ್ಲ. ಇಲ್ಲಿ ಸಿಕ್ಕಿದ ವ್ಯವಹಾರವನ್ನು ಮಾಡ್ತಾ ಇರಿ. ಸಂಬಳ ಕಡಿಮೆ ಆದರೂ ತೊಂದರೆ ಇಲ್ಲ, ಅದನ್ನು ನೀವು ಪ್ರಯತ್ನ ಮಾಡ್ತಾ ಬನ್ನಿ. ಈಗ ತಾನೇ ನಿಮಗೆ ನವಂಬರ್ ಒಳಗೆ ಉದ್ಯೋಗ ಪುನರಪಿ ಸಿಗುತ್ತೆ, ಸಂಶಯವೇ ಬೇಡ. ನವಂಬರ್ 9ನೇ ತಾರೀಕಿನ ನಂತರ ನವಂಬರ್ ಮತ್ತು ಡಿಸೆಂಬರಲ್ಲಿ ನಿಮಗೆ ಸಿಕ್ಕಿದ ಕೆಲಸ ನೀವು ಬಿಡಬೇಡಿ. ಇದು ನಿಮ್ಮ ಪಾಲಿಗೆ 2027ರ ನಂತರ ಗುರುದಶೆ ಬಂದ ಮೇಲೆ ನೀವೇನೆಲ್ಲ ಇಷ್ಟಪಡ್ತೀರಾ ಅದೆಲ್ಲ ಸಿಗುತ್ತೆ. ರಾಹು ನೀವೇನೆಲ್ಲ ಇಷ್ಟಪಡ್ತೀರಾ ಅದೆಲ್ಲವೂ ವ್ಯತ್ಯಾಸವಾದ ಫಲವನ್ನು ಕೊಡುತ್ತೆ. ಆದರೆ ಇದು ಯಾಕೆ ಒಳ್ಳೆಯದೋ ಕೆಟ್ಟದ್ದೋ ಅಂತ ಏನಾದರೂ ನೀವು ಹೇಳಿದರೆ ಖಂಡಿತ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಶನಿ ಆಗಲಿ ರಾಹು ಆಗಲಿ, ಶನಿವತ್ ರಾಹು ಅಂತ ಹೇಳಿದ್ದಾರೆ, ಈ ಎರಡು ಗ್ರಹಗಳು ಪ್ರಪಂಚ ಜ್ಞಾನವನ್ನು ಕೊಡ್ತಾರೆ. ಲೋಕದಲ್ಲಿರುವ ಸತ್ಯ ಏನು, ನಾವು ಮಾಡುವ ಕರ್ತವ್ಯದ ಹಿಂದಿರುವಂಥ ಶ್ರಮ ಏನು, ನಮಗೆ ಹಣದ ಮೌಲ್ಯ ಏನು ಅಂತ ಗೊತ್ತಾಗುವ ಎಲ್ಲ ನಿಮ್ಮ ಪಾಲಿಗೆ ಅವರು ಅನುಗ್ರಹಿಸ್ತಾರೆ. ಕಷ್ಟ ಅಂತ ಅನಿಸ್ಬೋದು, ಇದನ್ನು ಇಷ್ಟದಲ್ಲಿ ಮಾಡಿ. ಗುರುದೇಶ ಬಂದ ಮೇಲೆ ನಿಮ್ಮ ಇಷ್ಟಾರ್ಥ ಎಲ್ಲ ಚೆನ್ನಾಗಿ ನೆರವೇರುತ್ತೆ. ಅದಲ್ಲದೆ ಪ್ರಬಲವಾದ ನಿಮ್ಮಲ್ಲಿ ಒಂದು ಯೋಗ ಇದೆ, ಅದು ಒಂದು ಕೇಸರಿ ಯೋಗ, ಇನ್ನೊಂದು ಗಜಕೇಸರಿ ಯೋಗ. ಈ ಎರಡು ಇರುವುದರಿಂದ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ನಾಗದೇವರ ಪ್ರಾರ್ಥನೆ ಸದಾ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ನಮಸ್ಕಾರ ಗುರುಜಿ. ಹಾಗೆಯೇ ನಮ್ಮ ವೀಕ್ಷಕರೊಬ್ಬರು ಮತ್ತೊಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅವರ ಹೆಸರು ಸಂತೋಷ್ ಅಂತ. ಜನ್ಮ ದಿನಾಂಕ 14/5/1991 ಬೆಳಿಗ್ಗೆ 5:30 ಸಮಯದಲ್ಲಿ ಜನನ. ಇವರು ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಗುರುಜಿ. ಅಂದರೆ ವಿವಾಹ ಆಗಬೇಕಿತ್ತು, ವಿವಾಹ ಆಗಿದೆ. ಸರಿ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ನೀವು ಜನನಾಗಿದ್ದೀರಾ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ನಿಮಗೆ ಈಗ ಪ್ರಸ್ತುತ ನಡೆಯುವ ಭುಕ್ತಿ ಕಾಲ ಶನಿ ಭುಕ್ತಿ ವಿರಾಮವಾಗಿ ಬುಧ ಭುಕ್ತಿಯಲ್ಲಿದ್ದೀರಾ. ರಾಹು ಬುಧ ಕಾಂಬಿನೇಷನ್ ಇದು 27/5/2025 ಬರುವ ವರ್ಷ ಮೇ ತಿಂಗಳ ತನಕ ಇದೆ. ಆದರೆ ವೈವಾಹಿಕ ಜೀವನದ ಬಗ್ಗೆ ತಾವು ಕೇಳಿದರೆ, ಈ ರಾಹು ದಶ ಬುಧ ಭುಕ್ತಿಯು ನಿಮಗೆ ಷಷ್ಠಾಧಿಪತಿ ಬುಧನಾಗಿರುವುದರಿಂದ ಸ್ವಲ್ಪ ನಿಮಗೆ ನಿಮ್ಮ ಇಬ್ಬರ ಮಾನಸಿಕ ಕಾಂಬಿನೇಷನ್, ನೀವೇ ಸ್ವಯಂಕೃತವಾಗಿ ಇಷ್ಟಪಟ್ಟಂತಹ ನಿರ್ಧಾರಗಳು ನಿಮಗೆ ಈಗ ಅದು ಕಷ್ಟ ಆಗ್ತಾ ಇದೆ ಅಂತ ಹೇಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದಲ್ಲದೆ ನಿಮ್ಮ ಜಾತಕದಲ್ಲಿ ನೀವು ಅಮಾವಾಸ್ಯೆಗೆ ಹುಟ್ಟಿದಂತಹ ಲಕ್ಷಣ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನೀವು ಈ ಒಂದು ರಾಹು ದಶಾ ಕಾಲದಲ್ಲಿ ನೀವು ಆದಷ್ಟು ಕ್ಷಮಾಗುಣಕ್ಕೆ ಮಹತ್ವವನ್ನು ಕೊಡಬೇಕು. ಗಡಿಬಿಡಿಯನ್ನು ದೂರ ಇಡಬೇಕು. ಎಲ್ಲ ವಿಷಯಕ್ಕೂ ಸ್ವಲ್ಪ ಏನು ಒಂದು ಅನ್ಯೋನ್ಯತೆ ಇಲ್ಲದ ಶಬ್ದಗಳನ್ನು ಕಡಿಮೆ ಮಾಡಬೇಕು. ಕೆಟ್ಟ ಪದಗಳನ್ನು ಉಪಯೋಗಿಸಬಾರದು. ಇಂತಹ ಸ್ವಲ್ಪ ನಿಮ್ಮಿಂದ ನೀವೇ ಸಮಾಧಾನವಾಗಿದ್ದರೆ ಮಾತ್ರ ನಿಮ್ಮ ಜಾತಕದಲ್ಲಿ ಈ ಗ್ರಹಗಳಿಂದ ನೀವು ಮಳೆ ಬರುವಾಗ ಕೊಡೆ ಹಿಡಿದಾಗೆ ಆಗಬಹುದು. ಇಲ್ಲ ಮಳೆಯಲ್ಲಿ ನೆನೆದು ಹೋಗುವ ಯೋಗವು ನಿಮ್ಮ ಜಾತಕದಲ್ಲಿದೆ. ಅದರಿಂದ ಈ ಎರಡಕ್ಕೂ ಅವಕಾಶ ಭಗವಂತ ನಿಮಗೆ ಕೊಟ್ಟ ಬುದ್ಧಿ, ನಿಮಗೆ ಕೊಟ್ಟ ಜ್ಞಾನ, ನಿಮಗೆ ಕೊಟ್ಟಂತಹ ಆತ್ಮೀಯತೆಯ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನೀವೇ ನಿರ್ಧಾರ ತೆಗೆದುಕೊಂಡಂತಹ ತೀರ್ಮಾನಗಳು. ಅದರಿಂದ ಇದು ಸಮಾಧಾನವಾಗಿರುವುದು ಒಳ್ಳೆಯದು ಅಂತ ಹೇಳ್ತೇನೆ. ಇದು ಮುಂದೆ 2025 ಮೇ ತಿಂಗಳ ನಂತರ ನಿಮಗೆ ಅಧಿಕವಾದ ಅಸಮಾಧಾನಗಳು ಎದುರಾಗಬಹುದು. ಅದಕ್ಕಿಂತ ಮುಂಚಿತವಾಗಿಯೇ ನೀವು ಚೆನ್ನಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವ ಸಂತೋಷ್ ಅವರೇ, ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಎದುರಾಗಿದೆ ಅದಕ್ಕೆ ಪರಿಹಾರ ಸಿಕ್ತು ಅಂತ ಭಾವಿಸ್ತಾ ಗುರುಜಿ ಹುಬ್ಬಳ್ಳಿಯಿಂದ ಶಮೀರ್ ಎಸ್ ಕುಲಕರ್ಣಿ ಅನ್ನೋರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/11/2006 ಗಳಿಗೆ 12:45 ಮಧ್ಯಾಹ್ನ.
ಅವರ ಪ್ರಶ್ನೆ ಏನಪ್ಪ ಅಂದರೆ ಒಟ್ಟು 3 ಪ್ರಶ್ನೆ ಕೇಳಿದ್ದಾರೆ. ಒಂದು ವಿದ್ಯಾಭ್ಯಾಸ, ಇನ್ನೊಂದು ದಶಭುಕ್ತಿ, ಮತ್ತು ಕೆಲಸ ಮತ್ತು ಮದುವೆಯ ಬಗ್ಗೆ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸರಿ ಶಮೀರ್. ಹೌದು ಶಮೀರ್, ನಿಮ್ಮದು ಚಿತ್ರಾ ನಕ್ಷತ್ರ ತುಲಾ ರಾಶಿಯಲ್ಲಿ ಜನನಾಗಿದ್ದೀರಾ. ನಿಮ್ಮದೊಂದು ತಕಡಿಯ ರಾಶಿ ನಿಮ್ಮದು. ನೀವು ಇವತ್ತು ಕೇಳಿದರೆ ಪುನಃ 4 ದಿನದಲ್ಲಿ ಪುನಃ ಒಮ್ಮೆ ಅದನ್ನೇ ತಗೊಳ್ತೀರಿ. ಹೀಗೆ ಸ್ಕೇಲ್ ಅಂದರೆ ನಿಮಗೆ ತಕಡಿ ಹಿಡ್ಕೊಂಡ ಚಿಹ್ನೆ ಗೊತ್ತಿದೆಯಲ್ಲ ನಿಮಗೆ. ಹಾಗೆ ನಿಮಗೆ ದಶಾಭುಕ್ತಿ ಕೇಳಿದ್ದೀರಾ. ದಶಾಭುಕ್ತಿ ನಿಮ್ಮ ಪಾಲಿಗೆ ಈಗ ನಡೀತಾ ಇರುವುದು, ಸರಿ ನೆನ್ಪಿಟ್ಕೊಳ್ಳಿ, ರಾಹು ದಶ ನಡೀತಾ ಇದೆ 11/3/2027 ಈ 11/3/2027 ನಂತರ ಪ್ರಾರಂಭಗೊಳ್ಳುವುದು ನಿಮಗೆ ಗುರು ಮಹಾರ್ದಶ. ಈ ರಾಹು ದಶ ಕಾಲವು ನಿಮಗೆ, ರಾಹು ದಶೆಯಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂಥದ್ದು ನಿಮಗೆ ರವಿಭುಕ್ತಿ. ಆಗಸ್ಟಿನ ನಂತರ ನಿಮಗೆ ಚಂದ್ರಭುಕ್ತಿ. ನಂತರ ನೀವು ತುಂಬ ಜಾಗ್ರತೆಯಾಗಿರಬೇಕು. ದಶಾಕಂಟಕ ಕಾಲ. ಇಲ್ಲಿ ನಿಮ್ಮ ಚಿಂತನೆಗಳೆಲ್ಲ ವ್ಯತ್ಯಾಸದ ಫಲವನ್ನು ಕೊಡುವ ಸಾಧ್ಯತೆ ಇದೆ. ಇನ್ನು ನೀವು ಕೇಳಿದಿರಿ ಮದುವೆಯ ಬಗ್ಗೆ. ನೀವು ನಿಮ್ಮ ಜಾತಕದಲ್ಲಿ ನೀವು ಸ್ವಯಂಕೃತವಾಗಿ ಇಷ್ಟಪಟ್ಟು ಮದುವೆಯಾಗಿ ಮತ್ತು ಸನ್ಯಾಸಿಯಂತೆ ಇರುವಂತಹ ಯೋಗ. ಅದರ ಅರ್ಥ ಉದ್ಯೋಗಕ್ಕಾಗಿ ದೂರ ಸ್ಥಳದಲ್ಲಿ ಪತಿ ಒಂದು ಕಡೆ ಪತ್ನಿ ಒಂದು ಕಡೆ ಇರುವಂತಹ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಅದರಿಂದ ವಿವಾಹ ಕಾಲದಲ್ಲಿ ಸರಿಯಾಗಿ ತಿಳಿದವರಲ್ಲಿ ಕೇಳಿ ಬದುಕನ್ನು ನಿರ್ಣಯ ಮಾಡಿಕೊಂಡ್ರೆ ಸಂತೋಷವಾಗಿರುವ ಯೋಗಗಳು ಉಂಟಾಗುತ್ತೆ. ಮತ್ತು ಬಹಳ ಗಡಿಬಿಡಿ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಜಾಸ್ತಿ. ಮತ್ತು ನಿಮ್ಮ ಕುಂಭ ಲಗ್ನಕ್ಕೆ ನಿಮ್ಮ ಅಸಮಾಧಾನಗಳಿಗೆ ಅದು ನೀವೇ ಕಾರಣ, ಬೇರೆಯವರನ್ನು ಬೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲವನ್ನು ತಿಳಿದುಕೊಂಡು ಹೆಜ್ಜೆ ಇಟ್ಟರೆ ಸಂತೋಷ ನಿಮ್ಮ ಪಾಲಿಗೆ ಚೆನ್ನಾಗಿರುತ್ತೆ. ದೇವರು ಒಳ್ಳೇದು ಮಾಡಲಿ. ಗುರುದೇಶ ಚೆನ್ನಾಗಿದೆ ಅಂತ ಹೇಳ್ತೇನೆ. ನಮಸ್ಕಾರ.